ದನಿನ್ ಗೊಬ್ಬರ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು. ದನಿನ್ ಗೊಬ್ಬರ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ವೇ ಇಲ್ಲ. ಅದನ್ನು ನಾವು ಆದಷ್ಟು ಅಡಿಕೆ ಗಿಡಕ್ಕೆ, ಕಾಫಿ ಗಿಡಕ್ಕೆ, ಮೆಣಸಿನ ಬೆಳೆಗೆ ಈ ಥರ ಎಲ್ಲ ಯೂಸ್ ಮಾಡ್ತೀವಿ. ಒಂದು 2 ವರ್ಷಕ್ಕೊಂದ್ಸತಿ ಅಂತೂ ಹಾಕ್ತೀವಿ. ಅದು ಹಾಕೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ ದನಿನ್ ಗೊಬ್ಬರ ಅಂದರೆ ಏನು ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಮತ್ತು ಅದು ಹಾಕೋದ್ರಿಂದ ಏನಾಗುತ್ತೆ ಮತ್ತು ಅದರಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕು. ಅದಂತೂ ಮೇನ್ ಇಂಪಾರ್ಟೆಂಟು. ಒಟ್ಟು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ಹಾಕೋದು ಅಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಬೆಳಗ್ಗೆನೇ ಎದ್ಬಿಟ್ಟು ಇವತ್ತು ದನಿನ್ ಗೊಬ್ಬರನ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಮ್ಮ ತೋಟಕ್ಕೆ. ಏನಂದರೆ ಮನೆ ಹತ್ರ ಸ್ವಲ್ಪ ಅಡಿಕೆ ಗಿಡ ಮತ್ತು ರೋಬಸ್ಟ ಗಿಡ ಎಲ್ಲ ಹಾಕಿದ್ವಿ, ಒಂದು ಸ್ವಲ್ಪ ಇತ್ತು. ಹಾಗಾಗಿ ಅದಕ್ಕೆ ಇವತ್ತು ದನಿನ್ ಗೊಬ್ಬರನ ಹಾಕಿಸ್ತಾ ಇದ್ದೀವಿ. ನಾವು ಇದಕ್ಕೆ ಬಂದು 2 ವರ್ಷಕ್ಕೊಂದ್ಸತಿ ಹಾಕಿಸ್ತಾ ಇರ್ತೀವಿ. ಯಾಕಂದರೆ ಇದರಲ್ಲಿ ತುಂಬ ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ಸ್ ಎಲ್ಲ ಇರುತ್ತೆ. ಮತ್ತು ನಾವು ಒಂದು ರೌಂಡು ನೀರನ್ನು ಕೂಡ ಹೊಡೆದಿದ್ವಿ. ಇವಾಗ ಹೂವೆಲ್ಲ ಮಾಜಿರೋದ್ರಿಂದ ಮತ್ತೆ ಬ್ಯಾಕಿಂಗ್ ಕೂಡ ಹೊಡಿಬೇಕು. ಬ್ಯಾಕಿಂಗ್ ಹೊಡಿಯೋಕ್ಕಿಂತ ಮುಂಚೆ ಎಲ್ಲ ಒಬ್ಬೊಬ್ಬರು ಪ್ರೈವೇಟ್ ಗೊಬ್ಬರ ಇರುತ್ತಲ್ಲ ಅದನ್ನೆಲ್ಲ ತಂದುಬಿಟ್ಟು ಹಾಕ್ತಾರೆ. ನಾವು ಅದ್ರ ಬದಲು ಈಗ ಆರ್ಗ್ಯಾನಿಕ್ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ದನಿನ್ ಗೊಬ್ಬರನ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀವಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ದನಿನ್ ಗೊಬ್ಬರ ಅಂದರೆ ಇದು ಒಂದು ಆರ್ಗ್ಯಾನಿಕ್ ಗೊಬ್ಬರ. ಇದರಲ್ಲಿ ಯಾವುದೇ ತರಹ ಕೆಮಿಕಲ್ ಕಂಟೆಂಟ್ಸ್ ಆಗಲಿ ಮತ್ತು ಬೇರೆ ಥರ ಫರ್ಟಿಲೈಸರ್ಸ್ ಆಗಲಿ ಯಾವುದು ಕೂಡ ಮಿಕ್ಸ್ ಆಗಿರಲ್ಲ. ಇದು ಬಂದು ನ್ಯಾಚುರಲ್, ಒಂದು ದನ ಹಸು ಕರುಗಳಿಂದ ಬರುವಂಥ ಗೊಬ್ಬರ. ನಾವು ಇವತ್ತು ಈ ದನಿನ್ ಗೊಬ್ಬರನ ಹಾಕ್ಸಕ್ಕೆ ಶುರು ಮಾಡಿದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಫಸ್ಟು ತಗೊಬಂದು ಟ್ರ್ಯಾಕ್ಟರಿಂದ ರಾಶಿನ ಒಡಿಸಿದ್ವಿ. ಅಂದರೆ ಒಂದು ಜಾಗಕ್ಕೆ ಸುರಿದು ಬಿಟ್ಟು ಹೋಗಿದ್ರು. ಈ ಸುರಿದೋಗಿರೋ ಗೊಬ್ಬರನ ಸ್ವಲ್ಪ ದಿವಸ ನಾವು ಒಣಗಕ್ಕೆ ಬಿಡಬೇಕು. ಯಾಕಂದರೆ ಅದು ಹಸಿ ಇರುತ್ತಲ್ಲ, ಹಾಕೋಕ್ಕೆ ಆಗೋದಿಲ್ಲ ಚೆನ್ನಾಗಿ. ಯಾಕಂದರೆ ಸಗಣಿ ಇದ್ದಿದ್ದು ಎಲ್ಲ ಹೋಗ್ಬಿಟ್ಟು ಒಂದೇ ತಕ್ಕ ಬೀಳುತ್ತೆ, ಗಿಡಗಳಿಗೆ ಸುತ್ತಕ್ಕೂ ಕೂಡ ಚೆಲ್ಲೋಕೆ ಆಗೋದಿಲ್ಲ. ಹಂಗಾಗಿ ಇದನ್ನು ನಾವು ಒಡಿಸಿದ್ಮೇಲೆ ಒಂದು ಸ್ವಲ್ಪ ದಿವಸ ಒಣಗೋಕ್ಕೆ ಬಿಡಬೇಕು. ಒಣಗಾದ ನಂತರ ನೋಡಿ ಈಗ ಈ ಥರ ಕಾಣ್ತಾ ಇದೆ. ಇವಾಗ ಅವರು ಕೂಡ ಸ್ವಲ್ಪ ಕುಬುಕಿ ಕೊಡ್ತಾ ಇದ್ದಾರೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಕುಬ್ಬಿಟ್ಟು ತುಂಬಿ ಕೊಡ್ತಾ ಇದ್ದಾರೆ. ಯಾಕಂದರೆ ಕುಬ್ಕಲಿಲ್ಲ ಅಂದರೆ ಎಪ್ಪೆಪ್ಪು ಎಂಟೆ ಹಂಗೆ ಇರುತ್ತಲ್ಲ, ಅದೆಲ್ಲ ಹೋಗ್ಬಿಟ್ಟು ಒಂದು ಜಾಗಕ್ಕೆ ಬೀಳುತ್ತೆ. ಆವಾಗ ದನಿನ್ ಗೊಬ್ಬರದಲ್ಲಿರೋಂಥ ಕಂಟೆಂಟ್ ಸ್ವಾರಾಂಶ ಗಿಡಗಳಿಗೆ ತಲುಪೋಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಆವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಥರ ನೀಟಾಗಿ ಮಾಡಿಕೊಟ್ಟಾಗ ಹೋಗಿ ಗಿಡಗಳಿಗೆ ಬಿದ್ದಾಗ ಅದರಲ್ಲಿರೋ ಸ್ವಾರಾಂಶಗಳು ಪ್ರತಿಯೊಂದು ಕೂಡ ಗಿಡಗಳಿಗೆ ಅಥವಾ ಭೂಮಿಗೆ ಎಲ್ಲ ಕಡೆಗೂ ಕೂಡ ತಲುಪುತ್ತೆ. ಹಾಗಾಗಿ ನಾವು ಹಾಕೋಕ್ಕಿಂತ ಮುಂಚೆ ಈ ಥರ ಮಾಡಿಕೊಡ್ತಾ ಇರಬೇಕು. ನಾವು ಹಾಕ್ಸಿರೋ ಗೊಬ್ಬರನ ನೀವು ನೋಡ್ಬೋದು. ನಮ್ಮಲ್ಲಿರೋ ಕೋಳಿಗಡೆ ಕೂಡ ಆದಷ್ಟು ಎಲ್ಲ ಕೆರೆದ್ಬಿಟ್ಟು ಎಲ್ಲ ಪುಡಿ ಮಾಡಿ ಡ್ರೈ ಮಾಡಿಬಿಟ್ಟಿದೆ. ಈಗ ಈ ಥರ ಕಾಣ್ತಾ ಇದೆ. ಈ ಥರ ಇದ್ರಂತೂ ತುಂಬಿಕೊಡೋಕ್ಕೂ ಚಂದ, ತಗೊಂಡೋಗಿ ಹಾಕೋರ್ಗೂ ಕೂಡ ಚಂದ. ಅವಾಗ ನಾವು ಗಿಡಕ್ಕೆ ಎಷ್ಟು ಬೇಕೋ, ಗಿಡದ ಕೆಪಾಸಿಟಿ ಎಷ್ಟು ಇರುತ್ತೆ ಅಷ್ಟನ್ನ ನಾವು ಗೊಬ್ಬರ ಹಾಕೋಕ್ಕೆ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ದನಿನ್ ಗೊಬ್ಬರನ ತರಿಸಿದ ದಿವಸನೇ ಕೂಡ ಯಾರು ಕೂಡ ಹಾಕೋಕ್ಕೆ ಹೋಗ್ಬಿಡಿ. ಒಂದು ವಾರನಾದರೂ ಕೂಡ ಅದನ್ನು ಡ್ರೈ ಮಾಡಿಬಿಟ್ಟು ಹಾಕಿ. ಅವಾಗ ಅವೆಲ್ಲ ಒಣಗೋಗಿರುತ್ತಲ್ಲ, ಅದು ಗಿಡಗಳಿಗೆ ಅದ್ರ ಕಂಟೆಂಟ್ ಮತ್ತು ಅದ್ರ ಸ್ವಾರಾಂಶ ಹೇಗೆ ತಲುಪುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಆವಾಗ ಏನು ಮಾಡಬೇಕು ಅಂದರೆ, ದನಿನ್ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಆ ಗಿಡಗಳಿಗೆ ನೀರನ್ನ ಕೊಡಬೇಕು. ಆವಾಗ ನೀರಿದ್ದಿದ್ದು ದನಿನ್ ಗೊಬ್ಬರದ ಮೇಲೆಲ್ಲ ಬಿದ್ದಾಗ ಅದರಲ್ಲಿರೋ ಕಂಟೆಂಟು ಮತ್ತು ಸ್ವಾರಾಂಶಗಳು ಏನೇನು ಇರುತ್ತೆ, ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು, ಅದೆಲ್ಲದು ಕೂಡ ಗಿಡಗಳಿಗೆಲ್ಲ ತಲುಪುತ್ತೆ. ಮತ್ತು ಈಗ ನಾನು ಅದರಲ್ಲಿ ಏನು ಕಂಟೆಂಟ್ಸು, ಏನು ಪ್ರೋಟೀನ್ಸು, ವಿಟಮಿನ್ಸ್ ಏನಿರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ದನಿನ್ ಗೊಬ್ಬರ ಬಂದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಫೈಬರ್ ಕಂಟೆಂಟ್ ಏನು ಮಾಡುತ್ತೆ ಅಂದರೆ, ಗಿಡದಲ್ಲಿ ಏನಾದ್ರು ಬೇಡದಿದ್ದು ಅಂಶಗಳೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಒಳ್ಳೆ ಪ್ರೋಟೀನ್ಸ್ ಅನ್ನೋದನ್ನ ಕೂಡ ಗಿಡಗಳಿಗೆ ಸಪ್ಲೈ ಮಾಡುತ್ತೆ. ಆಮೇಲೆ ಇದೊಂದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಮತ್ತು ಇದು ಸಾಯಿಲ್ ಏನಿರುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಏನು ಕಮ್ಮಿ ಆಗಿದ್ದರೆ ಹಳ್ಳಿನ ಔಷಧಿ ಹೊಡೆದು ಅಥವಾ ಏನಾದ್ರು ಬೇರೆ ಥರ ಔಷಧಿ ಹೊಡೆದು ಅದನ್ನು ಕೂಡ ಎಲ್ಲದನ್ನೂ ಕೂಡ ಮಣ್ಣಿನ ಸ್ಟ್ರಕ್ಚರ್ನ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಹಾಗಾಗಿ ದನಿನ್ ಗೊಬ್ಬರನ ನಾವು 2 ವರ್ಷಕ್ಕೊಂದ್ಸತಿ ಹಾಕ್ಸ್ತಾನೆ ಇರಬೇಕು. ಮತ್ತು ಇದರಿಂದ ಇನ್ನೊಂದು ಉಪಯೋಗ ಏನು ಅಂದರೆ, ಗಿಡಗಳ ಸ್ಟ್ರೆಂತ್ನು ಕೂಡ ಜಾಸ್ತಿ ಮಾಡುತ್ತೆ. ಈಗ ಗಿಡಗಳೇನಾದರೂ ಕೂಡ ಭತ್ತದಂಗೆ ಆಗಿದ್ದು ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ, ಒಂದು ಸ್ವಲ್ಪ ಗಿಡ ಗಟ್ಟಿ ಇರೋದಿಲ್ಲ, ಒಂದು ಸಣ್ಣಕ್ಕಿರುತ್ತೆ, ತೆಳ್ಳಗಿರುತ್ತೆ. ಈಗ ಏನೇ ಹಾಕಿದ್ರೂ ಕೂಡ ದಪ್ಪ ಆಗ್ತಾ ಇರೋದಿಲ್ಲ ಬುಡಗಳು. ಅದಕ್ಕೆಲ್ಲದಕ್ಕೂ ಕೂಡ ಇದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಒಳ್ಳೆಯ ಗೊಬ್ಬರ. ಹಾಗಾಗಿ ದನಿನ್ ಗೊಬ್ಬರನ ಹಾಕ್ತಾ ಇರಬೇಕು. ಮತ್ತು ಇದರಲ್ಲಿ ಮಿನರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಏನಿರುತ್ತೆಪ್ಪ ಅಂದರೆ, ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ, ಮತ್ತು ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು, ಸಲ್ಫರು ಇವೆಲ್ಲ ಹೈಯೆಸ್ಟಾಗಿ ಇರುತ್ತೆ. ಮತ್ತು ಐರನ್ ಅಂಶ ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದರಲ್ಲಿ ನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲಾದರೂ ಕೂಡ ಜಾಸ್ತಿ ಇರೋದ್ರಿಂದ ನಾವು ಏನು ಬೇರೆ ಗೊಬ್ಬರ ತಂದು ಹಾಕ್ತೀವೋ ಅಂಗಡೀಲಿ, ಅದರಲ್ಲಿರೋ ಕಂಟೆಂಟ್ಗಿಂತ ಇದರಲ್ಲಿ ಹೈಲಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಇದನ್ನು ನಾವು ವರ್ಷ ಹಾಕಬೇಕು ಅಂತಲೇ ಏನು ಇರೋದಿಲ್ಲ. 2 ವರ್ಷಕ್ಕೊಂದ್ಸತಿ ಹಾಕಿದ್ರೆ ಸಾಕು. ಮತ್ತು ಈ ಗೊಬ್ಬರನ ನಾವು ಯಾವ ಥರ ಹಾಕಬೇಕು ಅಂದರೆ, ಗಿಡಗಳ ಎಷ್ಟು ರೇಂಜಲ್ಲಿರುತ್ತೆ, ಈಗ ದೊಡ್ಡ ಗಿಡ ಅಥವಾ ಸಣ್ಣ ಗಿಡ ಅದ್ರದ್ದು ಕೆಪಾಸಿಟಿ ಏನಿರುತ್ತೆ ಅದ್ರ ಮೇಲೆ ಅದನ್ನು ತಿಳ್ಕೊಬಿಟ್ಟು ಗೊಬ್ಬರನ ಹಾಕಬೇಕು. ಈಗ ಸಣ್ಣ ಗಿಡಗಳು ಅಂದರೆ, ನಾವೀಗ ಒಂದು ಮಂಕ್ರಿ ತೊಗೊಂಡ್ವಿ ಅಂದರೆ ಆ ಮಂಕ್ರಲ್ಲಿ ಒಂದು 3-4 ಗಿಡ ಸಣ್ಣ ಗಿಡಕ್ಕೆ ಹಾಕಬೇಕು ಸುತ್ತಕ್ಕೂ ಅಷ್ಟೇ. ಅದ್ರ ಮೇಲೆ ಜಾಸ್ತಿನ ಹಾಕೋಕೆ ಹೋಗ್ಬಾರ್ದು.
ಯಾಕೆ ಗೊಬ್ಬರ ಹಾಕ್ಬೇಕಾದ್ರೆ ಹಾಕಬೇಕು ಅಂದರೆ ಅದು ಗಿಡದ ಏನು ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರ ಅದ್ರ ಕೈಲಿ ತಗೊಳೋಕೆ ಸಾಧ್ಯ. ಅದ್ರ ಮೇಲೆ ಉಳಿದಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ನೋಡಿಬಿಟ್ಟು ಹಾಕಬೇಕು. ನೀವು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾವು ಅರೇಬಿಕಾ ತೋಟಕ್ಕೆಲ್ಲ ಎಷ್ಟೆಷ್ಟು ಹಾಕಿದ್ವಿ ಅನ್ನೋದು ಕೂಡ ನೋಡಿದ್ರಿ ನೀವು. ಒಂದು ಗಿಡಕ್ಕೆ ಎಷ್ಟು ಬೇಕು ಅನ್ನೋದನ್ನು ಕೂಡ ನೋಡ್ಕೊಂಡ್ರಿ. ಅಂದರೆ ನಾವು ಎಲ್ಲ ಅರೇಬಿಕಾ ತೋಟಕ್ಕೂ ಕೂಡ ಹಾಕಿಲ್ಲ. ನಾವು ಇದು ಬಂದು ನಮ್ಮ ಮನೆ ಹತ್ರ ಏನಿತ್ತು ರೋಬಸ್ಟ್ದೊಳಗೆ ಅರೇಬಿಕಾ ಗಿಡ ಏನಿತ್ತು ಅದಕ್ಕೂ ಕೂಡ ಹಾಕಿದ್ವಿ. ಮತ್ತು ರೋಬಸ್ಟ್ ತೋಟನೂ ಕೂಡ ಸಪ್ರೇಟ್ ಮಾಡಿದ್ದೀವಿ, ಅದಕ್ಕೂ ಕೂಡ ಹಾಕಿದ್ದೀವಿ. ಎಲ್ಲನೂ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಹಾಗಾಗಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು, ಎಷ್ಟು ಹಾಕಿದ್ದೀವಿ ಮತ್ತು ಯಾವ ಥರ ಹಾಕಿದ್ದೀವಿ ಅನ್ನೋದು ಕೂಡ ಕಾಣ್ತಾ ಇದೆ. ಮತ್ತು ನೀವು ನೋಡ್ಬೋದು, ಈ ಅಡಿಕೆ ಗಿಡ ಹಾಕಿರೋ ತೋಟದಲ್ಲಿ ಕೂಡ ನಾವು ಹಾಕಿದ್ದೀವಿ. ಈಗ ಅಡಿಕೆ ಗಿಡ ಕೂಡ ಒಂದು 6 ವರ್ಷ 7 ವರ್ಷ ಆಗಿದೆ. ಈಗ ಒಂದು ಸತಿ ಕೂಡ ಅದು ಎಲ್ಲ ಒಂಬಾಳೆ ಬಿಟ್ಟು ಮಗ್ಗಾಗ್ಬಿಟ್ಟು ಉದುರಿದೆ. ಅದು ಕೂಡ ಫಸ್ಟ್ನೇ ವರ್ಷ ಫಸಲು ನಿಲ್ಲಲ್ಲ ಅಂತಾರೆ. ಹಂಗಾಗಿ ಮತ್ತು ಈ ವರ್ಷ ಬಿಡೋ ಫಸಲು ಕೂಡ ನಿಲ್ಲಿ ಅಂತ ಹೇಳ್ಬಿಟ್ಟು ದನ ಗೊಬ್ಬರನ ಕೂಡ ಹಾಕಿಸ್ತಾ ಇದೀವಿ. ಯಾರಾದರೂ ಕೂಡ ನಿಮಗೆ ಅಡಿಕೆ ಗಿಡ ಏನಾದ್ರು ಈ ವರ್ಷ ಫಸ್ಟ್ನೇ ಫಸಲು ಬಿಡ್ತಾ ಇದ್ರೆ ನೀವು ಕೂಡ ಹಾಕಿ. ಅವಾಗ ಅಡಿಕೆ ಕಾಯಿ ಕೂಡ ಒಳ್ಳೆ ಬಲಿಷ್ಠ ಆಗಿ ಚೆನ್ನಾಗಿ ಕೂಡ ಬರ್ತವೆ, ಒಳ್ಳೆ ಇಳುವರಿನೂ ಕೂಡ ಸಿಗುತ್ತೆ. ಹಾಗಾಗಿ ದನ ಗೊಬ್ಬರನ ಹಾಕಬೇಕು. ಮತ್ತು ಕಾಫಿಲೂ ಕೂಡ ಒಳ್ಳೆ ಇಳುವರಿ ಅನ್ನೋದು ಕೂಡ ಇರುತ್ತೆ. ಮತ್ತು ಕಾಫಿ ಗಿಡದ ಕೂಡ ಸ್ಟ್ರೆಂತ್ ಕೂಡ ಜಾಸ್ತಿ ಮಾಡುತ್ತೆ. ಹಂಗಾಗಿ ಈ ಗೊಬ್ಬರನ ಹಾಕಬೇಕು. ಮತ್ತು ಇನ್ನೂ ಹಲವಾರು ಥರ ಇನ್ನೂ ಏನೇನೋ ಇದೆ, ಎಲ್ಲ ಥರಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಒಂದು ತೋಟಕ್ಕೆ ಏನೇನು ಬೇಕೋ ಎಲ್ಲದೂ ಕೂಡ. ಮತ್ತು ನಿಮ್ಮ ಭೂಮಿಲಿ ಏನಾದ್ರು ಒಂದು ಅಂಶ ಕೂಡ ಕಮ್ಮಿ ಆಗಿದ್ರೆ ಅದನ್ನು ಕೂಡ ಹೆಚ್ಚಿಸುತ್ತೆ. ಮತ್ತು ಇದೆಲ್ಲ ಹಾಕಾದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಹೀಗೆ ಬಿಟ್ಟರೆ ಈಗ ಮಳೆ ಇಲ್ಲದ ಕಾರಣದಿಂದ ಎಲ್ಲ ಕೂಡ ಒಣಗಿ ಇಲ್ಲೇ ಪುಡಿ ಪುಡಿ ಆಗುತ್ತೆ. ಇದರಲ್ಲಿರೋ ಸಾರಾಂಶ ಭೂಮಿಗೆ ಅಷ್ಟಕ್ಕಷ್ಟೇ ಹೋಗೋದು, ತಗೊಳುತ್ತೆ, ತಗೊಳಕ್ಕಾಗದಿದ್ದು ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಒಂದು 2 to hours ಆದರೂ ನೀರನ್ನ ಹೊಡಿಬೇಕು. ಅವಾಗ ನೀರು ಹೊಡೆದಾಗ ಏನಾಗುತ್ತೆ ಅಂದರೆ ದನಿನ ಗೊಬ್ಬರ ಎಲ್ಲ ನೆಂದು ಗಿಡದ ಬಡ್ಡೆ ಅದರಲ್ಲಿರೋ ಸಾರಾಂಶ ಭೂಮಿಗೂ ಕೂಡ ಹೋಗುತ್ತೆ ಮತ್ತು ಗಿಡಕ್ಕೂ ಕೂಡ ಸಪ್ಲೈ ಆಗುತ್ತೆ. ಹಾಗಾಗಿ ಇದೆಲ್ಲ ಆದ ನಂತರ ನೀರನ್ನು ಕೂಡ ಹೊಡಿಬೇಕು. ನಾವು ಇವತ್ತು 2 ದಿವಸದಿಂದ ಗೊಬ್ಬರನ ಹಾಕಿಸ್ತಾ ಇದ್ದೀವಿ. ಇವತ್ತೆಲ್ಲ ಕೂಡ ಕಂಪ್ಲೀಟಾಗಿ ಮುಗಿಯುತ್ತೆ. ಮುಗ್ದಾದ ನಂತರ ನಾವು ನಾಳೆಯಿಂದ ಕೂಡ ಇರಿಗೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಾವು ಫಸ್ಟ್ ರೌಂಡ್ ಕೂಡ ಇರಿಗೇಷನ್ನ ಮಾಡಿದ್ವಿ ಮಳೆ ಬಂದು ಕೈ ಕೊಟ್ಟಾಗ. ಅದಾದ ನಂತರ ಇವಾಗ ಬ್ಯಾಕಿಂಗ್ ಕೂಡ ಹೊಡಿಬೇಕಿತ್ತು. ಹಾಗಾಗಿ ಹೊಡೆಯೋಕ್ಕಿಂತ ಮುಂಚೆ ನಾವು ಗೊಬ್ಬರ ಹಾಕ್ಸ್ಬಿಟ್ಟು ಹೊಡೆಯೋಣ ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾನ ಮಾಡಿದ್ದೀವಿ. ನೀವು ಕೂಡ ಯಾರಾದರೂ ಗೊಬ್ಬರ ಹಾಕಿಲ್ಲ ಅಂದರೆ ಮತ್ತು ಬ್ಯಾಕಿಂಗ್ ಏನಾರು ಹೊಡೆಯೋಕ್ಕೆ ಶುರು ಮಾಡ್ತಾಯಿದ್ರೆ ದನಿಂಗ್ ಗೊಬ್ಬರನೇ ಹಾಕಬೇಕು ಅಂತ ಏನಿಲ್ಲ. ಅದು ಬಿಟ್ಟು ಅಂಗಡಿಲಿ ಸಿಗೋವಂತಹ ಗೊಬ್ಬರ ಯೂರಿಯಾ, ಪೊಟ್ಯಾಶು, ರ್ಯಾಕು ಈ ಥರ ಎಲ್ಲ ಸಿಗುತ್ತಲ್ಲ ಮಿಕ್ಸಿಂಗ್, ಇದನ್ನೆಲ್ಲ ತಂದುಬಿಟ್ಟು ಮಿಕ್ಸ್ ಮಾಡಿ ಹಾಕಿಬಿಟ್ಟು ನೀರು ಹೊಡೆದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಈ ಥರನ ಕೆಲಸಗಳನ್ನ ಮಾಡ್ಕೊಳ್ಳಿ. ಮತ್ತು ಈ ನೆಕ್ಸ್ಟ್ ಇಯರ್ ಕೂಡ ನೀವು ಈಲ್ಡ್ನ ನೋಡ್ಬೋದು, ಒಳ್ಳೆ ತೂಕ ಕೂಡ ಬರುತ್ತೆ, ಇಳುವರಿ ಕೂಡ ಇರುತ್ತೆ. ಹಂಗಾಗಿ ಸೊ ದನಿನ ಗೊಬ್ಬರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಮತ್ತು ಆದಷ್ಟು ಜನಗಳಿಗೆ ಕೂಡ ಎಲ್ಲರಿಗೂ ಕೂಡ ಗೊತ್ತು ದನಿನ ಗೊಬ್ಬರ ಎಷ್ಟು ಒಳ್ಳೆಯದು ಏನು ಅಂತ. ಆದರೂ ಕೂಡ ನಾವು ಒಂದು ಸಣ್ಣದಾಗಿ ಅದ್ರ ಬಗ್ಗೆ ಕಿರು ಪರಿಚಯ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.